ನಿನ್ನೆ ನಮ್ಮ ಜಿಲ್ಲೆಯ MLC ಆದಂಥ ರಾಜೇಂದ್ರ ಅವರು ಕುಣಿಗಲ್ ತಾಲೂಕು ಬೆದರಿಕೆ ಹಾಕಿದ್ದಾರೆ ನಮ್ಮ ಮಾತನ್ನು ಕೇಳ್ಪಟ್ಟೆ. ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋಂಥದ್ದು ನೋಡಿದೆ. ನಾನು ಆ ವಿಚಾರದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೊಬ್ಬ ಕುಣಿಗಲ್ ತಾಲೂಕಿನ ಸಾಮಾನ್ಯ ಕುಟುಂಬದ ಡಾಕ್ಟರ್ ದೊಡ್ಡನವ್ರ. ನಾನು ಯಾವ ಮಂತ್ರಿ ಮಗನೂ ಅಲ್ಲ. ನನ್ನ ಹತ್ರ ಬೆದರಿಕೆ ಹಾಕೋ ಗುಣನೂ ಇಲ್ಲ. ಅವೆಲ್ಲ ಭಾಳಷ್ಟು ಸಂಸ್ಕೃತಿಲಿ ಬಂದಿರೋಂಥದ್ದು. ನಮ್ಮ ಮಾರ್ಗದರ್ಶಕರಾದಂಥ DK ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಒಬ್ಬ ಶಾಸಕರ ಚೌಕಟ್ಟೆಷ್ಟು ನಡವಳಿಕೆ ಯಾವ ರೀತಿ ಇರಬೇಕು ಅನ್ನೋದು ಹೇಳ್ಕೊಟ್ಟಿರೋಂಥದ್ದು. ಸೊ ಹಾಗಾಗಿ ನಾನು ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿರೋಂಥ ಹಿನ್ನೆಲೆಯಲ್ಲಿ ನಾನು ಆ ಥರ ಯಾವುದೇ ರೀತಿಯಲ್ಲೂ ಗುಣಗಳನ್ನು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೂ ಇವತ್ತು ಮತ್ತೊಂದು ಏನು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಎಲ್ಲೋ ಒಂದು ಕಡೆ ಮಧುಗಿರಿ ಮತ್ತು ಕೊರಟಗೆರೆ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಮತ್ತೊಮ್ಮೆ ನಾನು ನನ್ನ ರಾಜ್ಯ ಮತ್ತು ನನ್ನ ಜಿಲ್ಲೆ ಮತ್ತು ನನ್ನ ತಾಲೂಕಿನ ಜನಕ್ಕೆ ನಾನು ಅವ್ರ ಮುಂದೆ ನಾನು ಹೇಳಬೇಕಾಗಿದೆ. ನಾನು 2ನೇ ಬಾರಿ ಶಾಸಕನಾಗಿ, ಇವತ್ತು ನಾನು ತುಮಕೂರು ಜಿಲ್ಲೆಯ ಮಗನಾಗಿ, ನಮ್ಮ ತುಮಕೂರಿನ ಪ್ರತಿಯೊಂದು ತಾಲೂಕಿಗೂ ನೀರಿನ ಪ್ರಮಾಣ, ಕುಡಿಯೋ ನೀರಿಂದ ಹಿಡಿದು ನಮ್ಮ ರೈತರಿಗೆ ಕೊಡಿಸೋಂಥ ಹಕ್ಕಿನ ನೀರನ್ನು ಕೊಡಿಸ್ಬೇಕು ಅಂತ ಅವತ್ತಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಒಂದು ಉದಾಹರಣೆ ಅಂತಂದರೆ, ನಮ್ಮಲ್ಲಿ ಕುಣಿಗಲ್ ತಾಲೂಕಿನ ಹಿರಿಯ ರಾಜಕಾರಣಿಗಳಾದಂಥ ದಿವಂಗತ YK ರಾಮಯ್ಯನವರು ಮತ್ತು ದಿವಂಗತ ಉಚ್ಮಾಸ್ತಿಗೌಡರು ಹಾಕಿದಂಥ ದಾರಿಲಿ ನೀರಿನ ಸಮಸ್ಯೆನ ಪರಿಹರಿಸಬೇಕು ಅಂತೇಳಿ ಮಾಜಿ ಸಂಸದರಾದಂಥ DK ಸುರೇಶ್ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಪ್ರತಿ ಹಂತದಲ್ಲೂ ಹೋರಾಟ ಮಾಡಿ ಇಂದಿನ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೂ ಸಹ 614 ಕೋಟಿ ಕಾಮಗಾರಿ ಅನುದಾನವನ್ನು ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ BJP ಸರ್ಕಾರ ಬಂದ ತದನಂತರನ ನಿಲ್ಲಿಸಿರೋಂಥದ್ದನ್ನು ಮತ್ತೊಮ್ಮೆ ಹೋರಾಟ ಮಾಡಿ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು 1,000 ಕೋಟಿ ರೂಪಾಯಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇದು ಒಂದಿನದ ಸಮಸ್ಯೆ ಅಲ್ಲ, ಸುಮಾರು 25 ವರ್ಷದ ಸಮಸ್ಯೆ. ನಮ್ಮ ಕುಣಿಗಲ್ ತಾಲೂಕಿಗೆ ಶೇಕಡವಾರು 90ರಷ್ಟು ನೀರೇ ಹರಿದಿಲ್ಲ. ಅದನ್ನು ಪ್ರತಿ ಹಂತದಲ್ಲೂ ಯಾವ ಸಣ್ಣ ತಳಹಂತದ ಸಭೆಗಳಿಂದ ಹಿಡಿದು ವಿಧಾನಸೌಧವರೆಗೂ ತೆಗೆದುಕೊಂಡೋಗಿ ಇವತ್ತು ಆ ಕಾಮಗಾರಿನ ಜಾರಿ ಮಾಡಿಕೊಟ್ಟಿರೋಂಥದ್ದು ಕ್ಯಾಬಿನೆಟಲ್ಲಿ ಆಗಿರುತ್ತದೆ, ಎಲ್ಲ ಸಚಿವರು ಇರೋಂಥದ್ದು. ಸೊ ಹಾಗಾಗಿ ನಮಗೇನು ಬೇಕು, ಕುಣಿಗಲ್ ತಾಲೂಕಿನ ರೈತರ ಹಿತವನ್ನು ಕಾಪಾಡೋಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ತುಮಕೂರು ಜಿಲ್ಲೆಗೆ ಇವತ್ತು ಹಾಸನಿಂದ ನೀರು 24 TMC ನೀರು ಬರಬೇಕು. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು. ಅವ್ರು ಯಾರು ಕೈ ಜೋಡಿಸಲಿಲ್ಲ ಅಂದರೆ ನಾನಂತೂ ಆ ಹೋರಾಟದಲ್ಲಿ ಜಿಲ್ಲೆಯ ರೈತರ ಹಿತವನ್ನು ಕಾಪಾಡುವಂಥದ್ದು ನನ್ನ ಪ್ರಥಮ ಡ್ಯೂಟಿ. ಹಾಗೆಯೇ ನಾನು ಹುಟ್ಟೂರಾದಂಥ ನನ್ನ ತಾಲೂಕಿನ ರೈತರಿಗೆ ನ್ಯಾಯ ಒದಗಿಸ್ಕೊಡೋಂಥ ಹೋರಾಟ ಮನೋಭಾವದಲ್ಲಿ ನಡೀತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ರಾಜೇಂದ್ರ ಅವ್ರಿಗೆ ಇವತ್ತು ಒಂದು ವಿಚಾರದಲ್ಲಿ ಅವರು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ತಿಳುವಳಿಕೆ ನಾನು ಹೇಳೋಷ್ಟು ದೊಡ್ಡನಲ್ಲ ಅವ್ರ ಕುಟುಂಬಕ್ಕೆ. ಇವತ್ತು ರಾಜಣ್ಣವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಸಹ ಭಾಳಷ್ಟು ಹಿರಿಯ ರಾಜಕಾರಣಿಗಳು. ಹೌದು, ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದೆ, ನನ್ನ ತಾಲೂಕಿಗೆ ರೈತರಿಗೆ ಏನು ಸಾಲದ ಒಂದು ಶಕ್ತಿ ಕೊಡಬೇಕು ಅಂತ ಅವ್ರ ಹತ್ರ ನಿರೀಕ್ಷೆ ಪಡ್ತೀನಿ. ನನ್ನ ಸಚಿವರವರು ನನ್ನ ತಾಲೂಕಿನ ರೈತರಿಗೆ ಸಾಲವನ್ನು ಕೊಡಿಸೋಂಥದ್ದನ್ನು ಅಪೇಕ್ಷೆ ಪಡೋದು ತಪ್ಪ? ಯಾವ ಕಾರಣಕ್ಕೋಸ್ಕರ ಪ್ರತಿಯೊಂದು ಹಂತದಲ್ಲೂ ಈ ರೀತಿಯ ಹೇಳಿಕೆಗಳು ಕೊಡ್ತಾರೆ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರವೋಕ್ ಮಾಡಿದ್ರು ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತೇನೆ. ನನ್ನ ಪಕ್ಷಕ್ಕೆ ನಾನು ಮುಜುಗರ ತರೋದಿಲ್ಲ. ನಾನು ನನ್ನ ವಿಚಾರದಲ್ಲಿ ಏನೇ ಇದ್ರೂ ಇವತ್ತು ನಿಷ್ಠೆಯಾಗಿ ಕೆಲಸ ಮಾಡಬೇಕು ಅಂತ ಏನು ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಅದನ್ನು ಪಾಲಿಸ್ಕೊಂಡು, ಜನರ ಸಮಸ್ಯೆ ಹಲವಾರಿದೆ ರೀ. ಇವತ್ತು ನಮ್ಮನ್ನು ಅವರ ಸಮಸ್ಯೆಗಳನ್ನು ಆಲಿಸ್ಬೇಕು ಅನ್ನೋದು ನಿರೀಕ್ಷೆ ಪಡ್ತಾರೆ. ಬೆಳಗ್ಗೆಯಿಂದ ಪಾಪ ಜನರು ಬಂದಿದ್ದಾರೆ, ಬಡವರು, ಅವ್ರ ಬಗ್ಗೆ ಆಲೋಚನೆ ಮಾಡೋಣ. ಅದು ಬಿಟ್ಟು ಈ ರೀತಿಯ ಹೇಳಿಕೆಗಳನ್ನು ಮಾಧ್ಯಮದ ಮೂಲಕ ಕೊಟ್ಟು ಜನರನ್ನ, ನಮ್ಮ ಪಕ್ಷದ ಕಾರ್ಯಕರ್ತರುಗಳೆಲ್ಲ ಭಾಳಷ್ಟು ನಿರೀಕ್ಷೆ ಪಡ್ತಾ ಇದ್ದಾರೆ. ಇಲ್ಲಪ್ಪ, ಕಾಂಗ್ರೆಸ್ ಪಕ್ಷ ಭಾಳಷ್ಟು ನಂತರ 140 ಸದಸ್ಯರು ಇದ್ದಾರೆ. ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್ರಂತ ಬಲವಾಗಿ ನಡೆಸ್ತಾ ಇದ್ದಾರೆ. ಒಂದು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಸಮರ್ಥರಿದ್ದಾರೆ. ಈ ಥರ ಸಮಸ್ಯೆಗಳನ್ನು ಎಲ್ಲ ನಿವಾರಿಸ್ತಾರೆ ಅನ್ನೋದು ಕಾರ್ಯಕರ್ತರಲ್ಲಿ,
ಜನಸಾಮಾನ್ಯರಲ್ಲಿ ಆ ನಿರೀಕ್ಷೆ ಇದೆ. ಸೊ ಅದನ್ನು ಅಸತ್ಯ ಮಾಡಿಕೊಡ್ದು ನಾವೆಲ್ಲ ಸೇರಿ ಈ ಒಂದು ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯನ ಅಭ್ಯುದಯ ರೀತಿಯಲ್ಲಿ ಸುಭದ್ರವಾಗಿ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸದಸ್ಯರುಗಳನ್ನ ಸಚಿವರನ್ನ ನಾನು ಕೇಳ್ಕೊಳಂಥದ್ದು, ನಾವೆಲ್ಲ ಬೀದಿಯಲ್ಲಿ ಮಾತಾಡೋದಕ್ಕಿಂತ ಒಂದು ಚೌಕಟ್ಟಿನಲ್ಲಿ ಪಾರ್ಟಿಯ ಫೋರಮ್ಗಳಲ್ಲಿ ಏನೇ ಸಮಸ್ಯೆಗಳು ಭಿನ್ನಾಭಿಪ್ರಾಯ ಇದ್ದರೂ ಮಾತಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊತೇನೆ. ನಾವು ಜನಸಾಮಾನ್ಯರು ಕಟ್ಟ ಕಡೆ ಒಬ್ಬ ಸಾರ್ವಜನಿಕ ಬಂಧುಗಳ ಸಮಸ್ಯೆನ ಆಲಿಸಿ ಅವ್ರಿಗೆ ಸ್ಪಂದಿಸುವಂಥ ಸುಭದ್ರವಾದಂಥ ಒಳ್ಳೆ ಹೆಸರು ಬರುವಂಥ ಕಾಂಗ್ರೆಸ್ ಪಾರ್ಟಿ ಆಗಬೇಕು ಅನ್ನೋದನ್ನು ನಿರೀಕ್ಷೆ ಪಡ್ತೇನೆ ನಾನು. ಹಾಗೆಯೇ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಬಂದ ವಿಚಾರದಲ್ಲಿ ಒಂದು ವಿಚಾರ, ಇವತ್ತು ಮಧುಗಿರಿಗೆ ನೀರು ತರುವಂಥದ್ದು ಎಲ್ಲ ನಾನು ಸಹ ಇವತ್ತು ನಿಂತು ಧ್ವನಿ ಕೊಡ್ತೇನೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಲಿಕ್ಕಿಲ್ಲ. ಅವ್ರಿಗೆ ಇವತ್ತು ಒಂದು ಮಾತು, ಅದು ಕೃಷ್ಣ ಬೇಸಿನ್ನು ಎತ್ತಿನೊಳ ನೀರು ಬರ್ತಾ ಇದೆ, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕಾವೇರಿ ನೀರನ್ನು ತೆಗೆದುಕೊಂಡೋಗಿರೋಂಥದ್ದು ವಿಚಾರ ಇದೆ. ಅವ್ರಿಗೆ ಎಷ್ಟು ಸಿಗಬೇಕಾದಂಥ ನೀರನ್ನು ನಾನೇ ನಿಂತು ಅವ್ರಿಗೇನಾರು ಎಲ್ಲರ ಆ ಅಪಾದನೆ ಬರ್ದಂಗೆ ನಾವು ಮಧುಗಿರಿಯ ರೈತರಿಗೆ ನೀರು ಹರಿಸುವಂಥ ಕೆಲಸನೂ ನಾನು ಮಾಡ್ತೇನೆ. ಆದರೆ ಕುಣಿಗಲ್ ತಾಲೂಕಿಗೆ ನಮ್ಮ ರೈತರ ಹಕ್ಕನ್ನು ದಯವಿಟ್ಟು ಕಸಿದ್ಕೋಬೇಡಿ, ರಾಜಕಾರಣ ಬೆರೆಸ್ಬೇಡಿ, ನಾವೆಲ್ಲ ಅಣ್ಣ ತಮ್ಮದಿದ್ದಂಗೆ ಕೆಲಸ ಮಾಡೋಣ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.